ಬೆಂಗಳೂರಲ್ಲಿ ಈಗ ನೀವು 4 ದಿಕ್ಕಿನಲ್ಲೂ ಇನ್ವೆಸ್ಟ್ ಮಾಡ್ಬೋದು. ಇನ್ವೆಸ್ಟ್‌ಮೆಂಟ್‌ಗೆ ಅಂತ ಬಂದಾಗ ಆ, ನಿಮಗೆ ರಿಟರ್ನ್ಸ್ ಎಲ್ಲಿ ಜಾಸ್ತಿ ಸಿಗುತ್ತೆ ಅದನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸೊ ಬಟ್ ನಿಮಗೆ ಎಂಡ್ ಯೂಸ್ ಎರಡು ರೀತಿಲಿ ನೋಡ್ತೀವಿ ನಾವು. ಒಂದು, ನಾನು ಇವತ್ತು ಹೂಡಿಕೆ ಮಾಡಿ ನಾಳೆ ಅದನ್ನು ಮಾರಿ ಅದರಿಂದ ದುಡ್ಡು ಗಳಿಸೋವಂಥದ್ದು ಒಂದು ಆಪ್ಷನ್. ಎರಡನೇದು, ನಾಳೆ ಫ್ಯೂಚರಿಗೆ ನನಗಾಗಲಿ ನನ್ನ ಮಕ್ಳಿಗಾಗಲಿ ಒಂದು ಮನೆ ಕಟ್ಕೊಳ್ಳೋ ಅಂಥದ್ದು ಒಂದು ಸೌಲಭ್ಯ. ಈಗ ನಿಮ್ಮ ಡೇ ಟು ಡೇ ಆ್ಯಕ್ಟಿವಿಟಿ, ನೀವು ಯಾವ ರೀಜನಲ್ಲಿ ಇರಬೇಕು ಅನ್ನೋದು ನೀವು ಡಿಸೈಡ್ ಮಾಡೋದಾದರೆ, ಸೊ ಎಂಡ್ ಯೂಸಿಗೆ ನಾವು ಪ್ರಿಫರೆನ್ಸ್ ಕೊಟ್ಟಾಗ ನಾವು ಎಲ್ಲಿ ಇರಬೇಕು ಅಂತ ಯೋಚನೆ ಮಾಡ್ತೀವಿ, ಆ ಜಾಗದಲ್ಲಿ ನಾವು ಹೂಡಿಕೆ ಮಾಡಿರ್ತೀವಿ. ರಿಟರ್ನ್ಸ್ ಅನ್ನೋದಾದರೆ ನಾವು ಸೇಲ್ ಮಾಡಿ ನಾವು ಅದರಿಂದ ಸ್ವಲ್ಪ ಹಣ ಗಳಿಸೋವಂಥದ್ದಾಗಲಿ, ಎಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಫಾಸ್ಟ್ ಡೆವಲಪ್ಮೆಂಟ್ ಇದೆ ಆ ರೀಜನ್ನ ನಾವು ಚೂಸ್ ಮಾಡ್ತೀವಿ. ಸೊ ಫಸ್ಟ್ ಆಪ್ಷನ್ ಬಂದು ದೇವನಹಳ್ಳಿ ಅಂತ ಹೇಳ್ತೀನಿ, ಸೆಕೆಂಡ್ ಆಪ್ಷನ್ ಹೊಸಕೋಟೆ ಅಂತ ಹೇಳ್ತೀನಿ, ಮೂರನೇದು ನಮ್ಮ ಕನಕಪುರ, ನಾಲ್ಕನೇದು ನೆಲಮಂಗಲ ಸೈಡ್ ಅಂತ ನಾನು ಹೇಳ್ಬೋದು.